ಹಾಯ್ ಗೈಸ್, ನೆಲ್ಲಿಕಾಯಿ ಪೋಷಕಾಂಶಗಳ ಆಗರವಾಗಿದ್ದು ಆಯುರ್ವೇದದಲ್ಲಿ ಇದನ್ನು ಅಮೃತ ಫಲ ಎಂದು ಕರೆಯಲಾಗುತ್ತದೆ. ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೇರಳವಾಗಿ ಹೊಂದಿರುವ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಧುಮೇಹ ನಿಯಂತ್ರಣ ಅಂದರೆ ಡಯಾಬಿಟಿಕ್ ಕಂಟ್ರೋಲ್, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಕೂದಲು ಉದುರುವಿಕೆಯನ್ನು ತಡೆದು ಕೂದಲಿನ ಆರೈಕೆ ಮಾಡುತ್ತದೆ. ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ ನಿವಾರಿಸುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಇಷ್ಟೆಲ್ಲ ಆರೋಗ್ಯಕರ ಗುಣವಿದ್ದರೂ ಕೂಡ ಇದನ್ನು ತಿನ್ನಲಿಕ್ಕೆ ನಾವು ಸ್ವಲ್ಪ ಕಷ್ಟಪಡ್ತೇವೆ. ಅದರಲ್ಲೂ ಮಕ್ಕಳಿಗಂತೂ ತಿನ್ನಿಸಲು ನಾವು ಹರಸಾಹಸ ಪಡಲೇಬೇಕಾಗ್ತದೆ. ಇದನ್ನು ಒಂದು ಹೊಸ ರುಚಿಯಲ್ಲಿ ನಾವು ತಯಾರು ಮಾಡೋದಾದರೆ ಖಂಡಿತವಾಗಿಯೂ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಇದನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಮೊದಲಿಗೆ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿಟ್ಟು ಆವಿ ಹಿಡಿಯೋದರ ಮೂಲಕ ಆ ಆವಿಯಲ್ಲಿ ಈ ನೆಲ್ಲಿಕಾಯನ್ನು ಮೊದಲು ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕು. ಬೇಯಿಸಿಕೊಂಡ ನಂತರ ನೋಡಿ ನಾವು ಈ ರೀತಿಯಲ್ಲಿ ಅದನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಸುಲಭವಾಗಿ ಇದನ್ನು ಈಗ ನಾವು ಬಿಡಿಸ್ಕೊಳ್ಬಹುದು. ಈ ರೀತಿಯಾಗಿ ನಾವು ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈಗ ನಾವು ಎಲ್ಲ ನೆಲ್ಲಿಕಾಯಿಯನ್ನು ಬಿಡಿಸ್ಕೊಂಡಿಟ್ಟಿದ್ದೀವಿ. ಮೊದಲಿಗೆ ನಾವು ಬೆಲ್ಲದ ಪಾಕ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ 2 ಬೆಲ್ಲವನ್ನು ತಗೊಂಡು ನೀರು ಸೇರಿಸದೆ ಹಾಗೆ ಉರಿಯಲ್ಲಿಟ್ಟು ಅದನ್ನು ಪಾಕ ಆ ಬೆಲ್ಲದ ಪಾಕಕ್ಕೆ ನಾವೀಗ ಬಿಡಿಸಿಟ್ಕೊಂಡಂಥ ನೆಲ್ಲಿಕಾಯಿಯನ್ನು ಸೇರಿಸೋಣ. ಸೇರಿಸಿ ಅದನ್ನು ನಾವು ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಬೇಕು. ಆ ಬೆಲ್ಲದ ಪಾಕವನ್ನು ಚೆನ್ನಾಗಿ ಸೋಸಿ ಅದರಲ್ಲಿ ಕಲ್ಲು ಮಣ್ಣು ಏನಾದರೂ ಇದ್ದರೆ ಅದನ್ನು ಸೋಸಿ ತೆಗೆದು ನಾವು ಈ ನೆಲ್ಲಿಕಾಯಿಯೊಂದಿಗೆ ನಾವು ಸೇರಿಸ್ಕೋಬೇಕು. ನಂತರ ಅಗತ್ಯಕ್ಕೆ ಬೇಕಾದಂಥ ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಕಾರಣ ಬರೀ ಸಿಹಿ ಇರೋದ್ರಿಂದ ಚೆನ್ನಾಗಿರೋದಿಲ್ಲ. ಬೆಲ್ಲದ ಪಾಕದೊಂದಿಗೆ ಮಿಕ್ಸ್ ಆದಂಥ ನೆಲ್ಲಿಕಾಯಿಯನ್ನು ನಾವು ಆರಲು ಬಿಡೋಣ. ಚೆನ್ನಾಗಿ ಆರಿದ ನಂತರ ಇದನ್ನು ಒಂದು ಕಂಟೈನರ್ನಲ್ಲಿ ಇಡಬಹುದು. ಇದನ್ನು ಎಷ್ಟು ದಿನ ಬೇಕಾದ್ರೂ ನಾವು ಸೇವಿಸ್ಬೋದು. ಇದನ್ನು ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.